ರೋಮಾಪುರದವರಿಗೆ ಬರೆದ ಪುಸ್ತಕ 13ನೇ ಅಧ್ಯಾಯ 8ನೇ ವಚನ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ದಿನದಲ್ಲಿ ಸಾಲವಿಲ್ಲದೆ ಇರುವಂತಹ ಮನುಷ್ಯರನ್ನ, ಸಮಸ್ಯೆ ಇಲ್ಲದೆ ಇರುವಂಥ ಮನುಷ್ಯರನ್ನು ಹುಡುಕುವಂಥದ್ದು ಬಹಳ ಕಷ್ಟಕರವಾದಂಥದ್ದು. ನಿಮ್ಮ ಜೀವಿತವೂ ಸಹ ಸಾಲದಲ್ಲಿ ಇರುವಂಥದ್ದು ಹಾಗೆ ಇರಬಹುದು. ಸಾಲಕ್ಕೆ ದೇವರು ಖಂಡಿತವಾಗಿಯೂ ಸಹ ಆಶೀರ್ವಾದ ಮಾಡಿ ಅವರು ಬಿಡುಗಡೆ ಮಾಡಲಿಕ್ಕೆ ಶಕ್ತನು. ಆದರೆ ನಾವು ಆತನ ಸಮ್ಮುಖದಲ್ಲಿ ಪ್ರೀತಿಯಲ್ಲಿ ಬೆಳೆಯುವಂಥದ್ದನ್ನು, ಇತರರನ್ನು ಪ್ರೀತಿಸುವಂಥದ್ದನ್ನು ಸಹ ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ಸಾಲದಿಂದಲೇ ನಮ್ಮ ಜೀವನವಲ್ಲ, ದೈವರಾಗಿರುವಂಥ ಕ್ರಿಸ್ತನು ನಮ್ಮ ಜೀವಿತಕ್ಕೆ ಬೇಕಾದದ್ದು ಎಲ್ಲವನ್ನು ಕೊಡಲಿಕ್ಕೆ ಶಕ್ತನು. ಆದರೆ ನಾವು ಅಗತ್ಯತೆಗಳನ್ನು ಮೀರಿ ನಡೆಯುವಾಗ ಸಾಲದ ಮೊರೆ ಹೋಗಲ್ಪಡುತ್ತೇವೆ. ಈ ಸಾಲದಿಂದ ಬಾಧೆ ಪಡುತ್ತಿರುವಂಥವರ ಸಂಖ್ಯೆ ಈ ದಿನಮಾನಗಳಲ್ಲಿ ಬಹಳವಾಗಿ ಇದೆ. ಈ ಸಾಲಕ್ಕೆ ಪರಿಹಾರಕನು ಕರ್ತನು, ಅದನ್ನು ಪರಿಹಾರ ಮಾಡಲಿಕ್ಕೆ ಶಕ್ತನು. ಅಂದರೆ ಅವರು ನಮಗೆ ಜ್ಞಾನವನ್ನು ಕೊಡ್ತಾರೆ, ಆಲೋಚನೆ ಕೊಡ್ತಾರೆ. ಆ ಆಲೋಚನೆಗೆ ಅನುಸಾರವಾಗಿ ನಾವು ನಡೆಯುವಾಗ ಸಾಲದಿಂದ ಹೊರಗಡೆ ಬರ್ಬೋದು. ಸಾಲದಿಂದ ಹೊರಗಡೆ ಬಂದ ನಂತರದಲ್ಲಿ ತಿರುಗಿ ನಾವು ಸಾಲವನ್ನು ಮಾಡುವಂಥದ್ದು ದೇವರಿಗೆ ಮಾಡುವಂಥ ದ್ರೋಹವೇ ಆಗಿದೆ. ಬದಲಾಗಿ ನಾವು ಪ್ರೀತಿಯಲ್ಲಿ ನಡೆದುಕೊಳ್ಳುವಂಥದ್ದನ್ನು ಅಭ್ಯಾಸ ಮಾಡಬೇಕು. ಪ್ರೀತಿಯಲ್ಲಿ ಇರುವಂಥವರು ಧರ್ಮ ಪ್ರಮಾಣವನ್ನೆಲ್ಲವನ್ನು ಸಹ ನೆರವೇರಿಸುವವರಾಗಿ ಇದ್ದಾರೆ. ಧರ್ಮಶಾಸ್ತ್ರ ಯಾವುದೆಲ್ಲ ತಪ್ಪು ಎಂಬುದಾಗಿ ಹೇಳಲ್ಪಡ್ತದೋ, ನಾವು ಪ್ರೀತಿಯಲ್ಲಿ ನಡೆದುಕೊಳ್ಳುವುದಾದರೆ ಆ ಧರ್ಮಶಾಸ್ತ್ರದ ನೀತಿಗನುಸಾರವಾಗಿ ನಾವು ಜೀವಿಸುವವರಾಗಿರುತ್ತೇವೆ. ಪ್ರೀತಿಯ ವಿಷಯದಲ್ಲಿ ನಾವು ಸಾಲಗಾರರಾಗಿರಬೇಕು. ಇಂದು ಲೋಕದಲ್ಲಿ ಪ್ರೀತಿಗೋಸ್ಕರವಾಗಿ ತವಕಪಟ್ಟು ಮೋಸ ಹೋಗಿರುವಂಥವರ ಸಂಖ್ಯೆ ಹೇರಳವಾಗಿ ಇದೆ. ಸಾಲದಿಂದ ಮೋಸ ಹೋಗಿರೋರಿಗಿಂತಲೂ ಪ್ರೀತಿಯಿಂದ ಮೋಸ ಹೋದಂಥವರ ಸಂಖ್ಯೆ ಹೆಚ್ಚು. ಆದರೆ ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮನ್ನು ಅಧಿಕವಾಗಿ ಪ್ರೀತಿಸುವವರಾಗಿ ಇದ್ದಾರೆ. ಮಾತ್ರವಲ್ಲದೆ ಪರಿಸ್ಥಿತಿಗಳನ್ನು ಮಾರ್ಪಡಿಸುವವರಾಗಿ ಇದ್ದಾರೆ. ನಿಮ್ಮ ಜೀವಿತದಲ್ಲಿರುವಂಥ ಸಾಲಗಳನ್ನು ಅವರಿಗೆ ಸಮರ್ಪಿಸುತ್ತಲೂ ಅದಕ್ಕೆ ಬೇಕಾದಂಥ ಪರಿಹಾರವನ್ನು, ಅಗತ್ಯತೆಗಳನ್ನು, ಕೆಲಸವನ್ನು ದೇವರ ಸಮ್ಮುಖದಲ್ಲಿ ಎದುರು ನೋಡುವಾಗ ಕೆಲಸ ಮಾಡಲಿಕ್ಕೆ ಬಲವನ್ನು, ನೀವು ಕೆಲಸ ಮಾಡಿದ್ದನ್ನು ಆಶೀರ್ವದಿಸಲ್ಪಟ್ಟು ನಿಮ್ಮನ್ನು ಆತನು ಸಾಲದಿಂದಲೂ ಬಿಡುಗಡೆ ಮಾಡುವುದಕ್ಕೆ ಶಕ್ತನು. ಆದರೆ ಪ್ರೀತಿಯನ್ನು ಹಿಂದೆ ಅಭ್ಯಾಸ ಮಾಡಿಕೊಳ್ಳ್ರಿ. ಪ್ರೀತಿಯಲ್ಲಿ ನಡೆಯುವಾಗ ದೇವರ ಚಿತ್ತವನ್ನು ಸಹ ನಾವು ತಿಳಿದುಕೊಂಡು ಅವರ ಅನುಸಾರವಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯ. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಸಾಲವಿಲ್ಲದೆ ಇರುವಂಥ ಜೀವಿತವನ್ನು ಒಬ್ಬೊಬ್ಬರಿಗೆ ಅನುಗ್ರಹಿಸಿಕೊಡ್ರಿ ಅಪ್ಪ. ಪ್ರತಿಯೊಬ್ಬರಿಗೂ ಸಹ ಪ್ರೀತಿ ಅನ್ನುವಂಥ ಸಾಲದಲ್ಲಿ ಅವರಿಗಿರಬೇಕು ವಿನಃ ಹಣ, ವಸ್ತು, ಈ ಅಗತ್ಯತೆಗಳ ಸಾಲದಲ್ಲಿ ಯಾರೊಬ್ಬರು ಇಲ್ಲದ ಹಾಗೆ ಪ್ರತಿಯೊಬ್ಬರು ಸ್ವಾಮಿ ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಂಡು ನಿಮ್ಮ ವಾಕ್ಯವನ್ನು ಅನುಸರಿಸಿ ನಡೆಯುವ ಹಾಗೆ ಕೃಪೆ ಮಾಡಿರಿ. ಅವರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿರಿ. ಇನ್ನು ಮೇಲೆ ಸಾಲವಿಲ್ಲದ ಜೀವಿತವನ್ನು ಅವರು ಜೀವಿಸುವ ಹಾಗೆ ಕೃಪೆ ಮಾಡಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.